ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ ಪಾರ್ವತಿ ಪರಮೇಶ್ವರ ಬಂದರೆ ಗಂಡಾಂತರ 5 1 5 5 2 10 5 3 15 5 4 20 20 ದಿನ ವಾಸ್ತು ಪರೀಕ್ಷೆ ಮಾಡೋದಕ್ಕೆ ಹೋಗಿದ್ರಲ್ವಾ ಚೆನ್ನಾಗ್ ಮಾಡಿದ್ರ ಆ ಕತೆ ಯಾಕೆ ಹೇಳ್ತೀರಪ್ಪ ಅವ್ರೆ? ಕತೆ ಏನ್ ಹೇಳೋದ್ ಬೇಕಾಗಿಲ್ಲ ನಂಗೆ ಯಾರೊಬ್ರು ಕತೆ ಹೇಳ್ತಾ ಇದ್ರು ನೀವು ಪರೀಕ್ಷೆ ಬರ್ದಿರೋ ಶೈಲಿ ನೋಡೆ 100ಕ್ಕೆ 100 10 ಮಾರ್ಕ್ಸ್ ಕೊಟ್ಬಿಟ್ಟಿದಾರಂತೆ. ಹಾಗೆಲ್ಲ ಏನು ಇಲ್ಲಪ್ಪ ಅವ್ರೆ, ನಮ್ಮ ಮಾಳ್ಗಿ ಗುರುಗಳು ವಾಸ್ತು ಬಗ್ಗೆ ನನ್ನ ಹತ್ರ ಬಂದು ಕೇಳಿದ್ರು. ನಾನು ಅವ್ರಿಗೆ ಹಂತ ಹಂತವಾಗಿ ಎಲ್ಲಾ ಹೇಳ್ಕೊಟ್ಟೆ. ಅಷ್ಟೇ ಅಲ್ಲ, ಅವರು ಯಾವ ದಿಕ್ಕಿನಲ್ಲಿ ಕುತ್ಕೊಂಡು ಅಂಕ ಕೊಟ್ರೆ ಜಾಸ್ತಿ ಅಂಕಗಳು ಬರುತ್ತೆ, ಅವ್ರಿಗೆ ಹೆಸರು ಬರುತ್ತೆ ಅಂತ ಎಲ್ಲಾ ಹೇಳ್ಕೊಟ್ಟವಳೆ ನಾನು. ಇದ್ರಿಂದ ಆಶ್ಚರ್ಯ ಆದ ನಮ್ ಗುರುಗಳು ಇವಳು ಇಲ್ಲೇ ಇದ್ರೆ ನನ್ಗೆ ಗುರು ಆಗ್ಬಿಡ್ತಾಳೆ ಅಂತ ಜಾಸ್ತಿ ಅಂಕ ಕೊಟ್ಟು ಕಳ್ಸ್ಬಿಟ್ರು. ಬೆಳಗ್ಗೆಯಿಂದ ಬೇಜಾರಲ್ಲಿ ಕೂತಿದೆಯಲ್ಲ ಯಾಕೆ? ಅಲ್ಲಿ ನೋಡಿದ್ರೆ ನಿನ್ ಹೆಂಡತಿ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾಳೆ. ಅಲ್ಲ ಕಣ, ನನ್ಗೊಂದ್ ವಿಷಯ ತಲೆ ಕೆಡ್ತಾ ಇದೆ. ಈ ಕಾಲದಲ್ಲಿ 100ಕ್ಕೆ 110 ಮಾರ್ಕ್ಸ್ ಯಾರ ಕೊಡ್ತಾರೆ? ಚಾಯ್ಸ್ ಪ್ರಶ್ನೆಗೆ ಉತ್ತರ ಬರ್ದಿರ್ಬೇಕು. ಇರ್ಬೋದೇನೋ. ಕೊಟ್ಟಂಗೆ ಇಸ್ಕೊಂಡನು ನೀರ್ಭದ್ರ ರುಕ್ಮಿಣಿ. ನೀನೇನು ಬೇಜಾರದಲ್ಲಿ ಅದನ್ನ ಹೇಳು. ರುಕ್ಮಿಣಿ ಬರ್ತಡೆ ಹತ್ರ ಬರ್ತಾ ಇದೆ. ಇನ್ನು 3 ದಿವಸದಲ್ಲಿ ಬರ್ತಡೆ ಆಚರಣೆ ಮಾಡ್ಬೇಕು. ಬರ್ತಡೆ ಆಚರಣೆ ಮಾಡ್ಬೇಕಂದ್ರೆ ಕೇಕ್ ಆಗ್ಬೇಕು, ಚಾಕ್ ಆಗ್ಬೇಕು, ಆಮೇಲೆ ಬಣ್ಣ ಪೇಪರ್ ಆಗ್ಬೇಕು. ಇದನ್ನೆಲ್ಲ ಒಟ್ಟು ಮಾಡ್ಬೇಕಾದ್ರೆ ಮೊದಲು ದುಡ್ಡು ಬೇಕು. ಮನಿ ಪ್ರಾಬ್ಲಮ್ ಯೋಚನೆ ಮಾಡ್ತಾ ಇದೀನಿ. ಅದಕ್ಕೆ ಯಾಕೋ ಯೋಚನೆ ಮಾಡ್ಬೇಕು? ಇಷ್ಟೆಲ್ಲ ಬಿಟ್ಬಿಟ್ಟು ಒಂದು ಕೇಕ್ ತಂದು ಕುಯ್ದ್ರೆ ಆಗೋಯ್ತು ಕಣ. ಒಂದು ಕೆಲಸ ಮಾಡೋ, ಒಂದು ಐಡಿಯಾ ಕೊಡ್ತೀನಿ. ಫ್ರೆಂಡು ಅಂತ ಬೇಕರಿಗೆ ಹೋಗು, ಕೇಕ್ ತಗೋ, ಅವನ ಹತ್ರ ಹೇಳು, ನೋಡಿ ಸರ್ ಇದ್ರಲ್ಲಿ ಒಂದು ಪೀಸ್ ಕುಯ್ದು ತಿಂದು ಟೇಸ್ಟ್ ನೋಡ್ತೀವಿ, ಇಷ್ಟ ಆದ್ರೆ ಡಬಲ್ ರೇಟ್, ಇಲ್ಲ ಅಂದ್ರೆ ವಾಪಸ್ ತಂದ್ಬಿಡು. ಮನೆಯಲ್ಲಿ ಕೇಕ್ ನ ಕುಯ್ಸೋ, ಒಂದೇ ಪೀಸಲ್ಲಿ ಎಲ್ರಿಗೂ ಹಂಚಿ, ಮಿಕ್ಕಿದ್ದನ್ನ ಚೆನ್ನಾಗಿಲ್ಲ ಅಂತ ಬೇಕರಿಗೆ ವಾಪಸ್ ಕೊಟ್ಬಿಡ. ಸೂಪರ್ ಐಡಿಯಾ. ನಾನು ಕೊಟ್ಟೆ ಅಂತ ಮಾತ್ರ ಹೇಳ್ಬಿಡ. ಲೇ ಪರಮ, ಈಗ ಬರ್ತ್ಡೇಗೆ ನಾನು ಏನಾದ್ರೂ ಗಿಫ್ಟ್ ಕೊಡ್ಲೇಬೇಕು. ಗಿಫ್ಟ್ ಕೊಡ್ಬೇಕಂದ್ರೆ 10,000 ರೂಪಾಯಿ ಬೇಕು. 10,000 ರೂಪಾಯಿ ಎಲ್ಲಿಂದ ಒಟ್ಟು ಮಾಡೋದು? ಲೇ, ಬರ್ಡೇನ ಸಿಂಪಲ್ ಆಗಿ ಸರ್ಪ್ರೈಸ್ ಆಗಿ ಆಚರಿಸೋ, ಎಲ್ಲ ಸರಿ ಹೋಗುತ್ತೆ. ನಿನ್ಗೇನು 10,000 ರೂಪಾಯಿ ತಾನೆ ನಾನ್ ಕೊಡ್ತೀನಿ. ಆದ್ರೆ ನೀನು ಬರ್ಡೇನ ಒಂದೇ 1,000 ರೂಪಾಯಿ ಮುಗಿಸ್ಬೋದು. ಅದು ಹೇಗ? ನೀನು ರುಕ್ಮಿಣಿ ಬರ್ಡೇ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳು ಬರ್ಡೇ ನೆನಪೇ ಇಲ್ಲ ಅನ್ನೋ ತರ ಇದ್ಬಿಡ. ವಿಷಯ ಮಾಡಕ್ ಹೋಗ್ಬೇಡ. ಅವಳು ನೋಡ್ತಾಳೆ ಸಂಜೆ ಆಗ್ತಿದ್ದಂಗೆ ನನ್ನ ಗಂಡಂಗೆ ನನ್ನ ಬರ್ಡೇನೆ ನೆನಪಿಲ್ಲ ಅಂತ ಸಿಟ್ಟು ಮಾಡ್ಕೋತಾಳೆ. ಇನ್ನೇನು ಸಿಟ್ಟು ಮಾಡ್ಕೊಂಡು ರೂಮ್ ಒಳಗೆ ಹೋಗಿ ಬಾಗ್ಲ ಹಾಕೋಬೇಕು. ಅಷ್ಟರಲ್ಲಿ ನೀನು ಅವಳನ್ನ ಕರೆದು ಬಣ್ಣದ ಪೇಪರ್ ತೆಗೆದು ಕೇಕ್ ನ ಮೇಲಿಟ್ಟು ಮುಂಬತ್ತಿ ಹಚ್ಚಿ ಕೇಕ್ ನ ಕಟ್ ಮಾಡಿಸಿ ಅವಳಿಗೊಂದು ವಿಶ್ ಮಾಡೋ, ಎಲ್ಲ ಸರಿ ಹೋಗುತ್ತೆ. ಸೂಪರ್ ಐಡಿಯಾ ಕಣ. ಯಾರ ಕೇಳಿದ್ರು ಈ ಐಡಿಯಾ ಕೊಟ್ಟಿದ್ದು ನಾನೇ ಅಂತೇಳಿ. ಓಕೆ, ಹೆಂಗ್ ವಿಶ್ ಮಾಡ್ತೀವಿ ಅಂತ ವಿಶ್ ಮಾಡ್ಬೋದು. Happy birthday to you. Happy birthday to you, Ruku. Happy birthday to you. ಲೇ ಪರ್ಮ, ಎಲ್ಲಿದ್ಯಾ? ಲೇ, ನಿನ್ನ ರಾಗ ಕೇಳಿ ಕತ್ತೆಗಳೆಲ್ಲ ಮನೆ ಮುಂದೆ ಬಂದು ಕಾಲೆತ್ಕೊಂಡಿದ್ದು ಓಡ್ಸಕ್ ಹೋಗಿದ್ದೀನಿ. ವಾಸ್ತವ್ರ ಏನ್ರಿ ಫುಲ್ ಜೋಶ್ನಾಗ ಖುಷಿಲೆ ಹೊಂಟಿರಿ? ರುಕ್ಮಿಣಿ ಅವ್ರ ಬರ್ತಡೇ ಅಂತ ಹೇಳೇನು? ಆ ವ್ಯವಸ್ಥೆಗೆ ಹೊರಟಿದ್ದೀನಿ ಶಿವಾನಿ. ರುಕ್ಮಿಣಿ ಅವ್ರಿಗೆ ಏನ್ ಗಿಫ್ಟ್ ಕೊಡಕತ್ತೀರಿ? ಏನ್ ಮಾಡೋದು ಶಿವಾನಿ, ಎಲ್ಲದಕ್ಕೂ ಸಿಕ್ಕಾಪಟ್ಟೆ ದುಡ್ಡು ಬೇಕು. ಶಿವಾನಿ, ಕಡಿಮೆ ರೇಟಿಗೆ ದೊಡ್ಡ ಗಿಫ್ಟ್ ಸುಂದರವಾಗಿ ಸಿಗುತ್ತಾ? ಯಾಕೆ ಸಿಗಂಗಿಲ್ರಿ? ಗಿಫ್ಟ್ ಕೊಡ್ಬೇಕಂತ ಹೇಳಿ ನೀವು ಮನಸ್ಸಲ್ಲಿ ಅನ್ಕೊಂಡ್ರ ಕಡಿಮೆ ರೊಕ್ಕಕ್ಕೆ ಚಲೋ ಗಿಫ್ಟ್ ಸಿಗ್ತೈತಿ. ಎಲ್ಲಿ ಸಿಗುತ್ತೆ ಶಿವಾನಿ? ಒಂದ್ ಕೆಲಸ ಮಾಡ್ರಿ, ಈ ರೋಡ್ನಾಗ ಡೆಡ್ ಎಂಡಿಗೆ ಹೋಗ್ರಿ, ಅಲ್ಲೊಂದು ಹಳ್ಳಿ ಕಟ್ಟಿ ಸಿಗ್ತೈತಿ. ಅಲ್ಲಿ ಸ್ವಲ್ಪ ಜನ ಹುಡುಗರು ಸೇರ್ಕೊಂಡು ಅದೇನೋ ನಂಬರ್ಸ್ ಗೇಮ್ ಆಡಕತ್ತಾರ. ಅದನ್ನ ನೀವು ನಂಬರ್ ಹಚ್ಚಿ ಆಡಿದ್ರಿ ಅಂತಂದ್ರ ಅಕಸ್ಮಾತ್ ನೀವೇನ್ರ ಆ ನಂಬರ್ ಗೆದ್ರಿ ಅಂದ್ರ ನಿಮ್ಗೆ ಚಲೋ ಪ್ರೈಸ್ ಕೊಡ್ತಾರ. ಪ್ರೈಸ್ ಅಂತ ಏನ್ ಕೊಡ್ತಾರೆ? ಅದ್ ಏನ್ ಕೊಡ್ತಾರೋ ಸರಿಯಾಗಿ ನೋಡ್ಲಿಲ್ರಿ. ನನ್ ಕೆಲ್ಸ ಅಂತ ಹೇಳಿ ಬಂದ್ಬಿಟ್ಟೆ, ನೀವ್ ಹೋಗಿ ಟ್ರೈ ಮಾಡ್ರಿ. ಸರಿ ಶಿವನೇ, ರುಕ್ಮಿಣಿ ಬರ್ತ್ಡೇಗೆ ನೀನೇನ್ ಕೊಡ್ಬೇಕಂತಿದ್ಯಾ? ಅವ್ರ ಬರ್ತ್ಡೇ ದಿನ ಫುಲ್ ಖುಷಿ ಆಗಿರ್ಬೇಕಂತ ಹೇಳಿ ಒಂದ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೊಡ್ಬೇಕು ಅಂತದೇನ್ರಿ? ಖರ್ಚೇ ಇಲ್ಲ, ಅದೇ ಒಳ್ಳೇದು. ಖರ್ಚಿತ್ತೋ ಬಿಟ್ಟೈತೋ ಬರ್ತ್ಡೇ ಇರೋರ್ಗ ಖುಷಿ ಕೊಡ್ಬೇಕು, ಅದೇ ಇಂಪಾರ್ಟೆಂಟ್. ಮೊದ್ಲು ಹೋಗ್ರಿ. ಬನ್ನಿ ಸರ್, ಹಾಗೆ ಇನ್ನೊಂದು ಆಟ ಆಡೋಣ. ನೋಡಿ ಸರ್, ಒಂದ್ಸಲ ಸೋತ್ರೆ ತಲೆ ಕೆಡಿಸ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಇನ್ನೊಂದ್ಸಲ ಆಡ್ಬೇಕು, ಮರಳಿ ಯತ್ನ ಮಾಡ್ಬೇಕು ಸರ್, ಅವಾಗ ಗೆಲ್ಲಕ್ ಸಾಧ್ಯ. ನೋಡಿ ಸರ್, ನಮ್ಮ ಆಟ ಆಡ್ಬೇಕು ಅಂದ್ರೆ ಯಾವ ವಯಸ್ಸು ಬೇಕಾಗಿಲ್ಲ. ಹುಡುಗರು, ಕೂಡ್ರು, ಗಂಡ್ರು, ಕೆಪ್ಪರು, ಗೂಡ್ರು, ಯಾರು ಬೇಕಾದ್ರೂ ಆಡ್ಬೋದು ಸರ್. ಅಂತ ಮಜವಾದ ಆಟ ನಮ್ಗೇನಿಲ್ಲ ಸರ್. ಇಲ್ಲಿ 100 ರೂಪಾಯಿ ಮಡಗಿ ಅಲ್ಲಿ ಪ್ರೈಸ್ ಹೊಡೀರಿ ಸರ್. ಸರ್ ಗೆಲ್ಲಗಿದ್ರೆ ಸರ್ ನಿಮ್ಮಂತ ಹೆಂಗ್ ಹುಡುಗರು ಬೇಕು ಸರ್? ಏನ್ ಬಹುಮಾನ ಸರ್? ಅಲ್ಲಿ ನೋಡಿ ಸರ್, ನಂಬರ್ಗಳಿದೆ. ಯಾವ ನಂಬರ್ ಅಲ್ಲಿ ನಿಮ್ಗೆ ಇದ್ರಲ್ಲಿ ಬೀಳುತ್ತೋ ಆ ನಂಬರ್ ನಿಮ್ಗೆ ಕೊಡ್ತೀವಿ ಸರ್. ಒಂದ್ ವೇಳೆ ನಿಮ್ ನಸೀಬ್ ಚೆನ್ನಾಗಿತ್ತು, 5 ನಂಬರ್ ಬಿತ್ತು ಅಂದ್ರೆ ನಿಮ್ಗೆ ಒರಿಜಿನಲ್ ಹುಡುಗಿ ಕೊಟ್ಬಿಡ್ತೀವಿ ಸರ್. ಏನಪ್ಪ ಗೊಂಬೆ ಇಟ್ಕೊಂಡಿದ್ಯಾ, ಒರಿಜಿನಲ್ ಹುಡುಗಿ ಅಂತೆಲ್ಲ? ಸರ್ ನೀವ್ ಯಾಕೆ ಸರ್ ತಲೆ ಕಟ್ಕೋತೀರಿ? ನೀವು 5 ಗೆಲ್ಲಿ ಸರ್, ನಾನು ಹುಡುಗಿ ಕೊಡ್ಲಿಲ್ಲ ಅಂದ್ರೆ ಕೇಳಿ ಸರ್. ಆಮೇಲೆ ತಗೊಳ್ಳಿ ಸರ್, 100 ರೂಪಾಯಿ ಕೊಡಿ ಸರ್. 100 ರೂಪಾಯಿ.
ಸರ್ ತಗೊಳ್ಳಿ ಸರ್, ಚೆನ್ನಾಗಿ ಕುಲ್ಕಿ ಸರ್, ಚೆನ್ನಾಗಿ ಕುಲ್ಕಿ ಸರ್. ನಿಮ್ ದೇವ್ರ ನೆನ್ಪು ಮಾಡ್ಕೊಂಡು ಹಾಕಿ ಸರ್ ನೋಡೋಣ. ಹೊರನಾಡು ಅನ್ನಪೂರ್ಣೇಶ್ವರಿ ಒಳ್ಳೆ ನಂಬರ್ ಬಿಡ್ಸ. ನಾಲ್ಕು ಸರ್, ಸೂಪರ್ ನೋಡಿ ಸರ್, 4. ಅಲ್ಲೇ ಇದೆ ಸರ್. ಸೊ ನಾವು ಅಲ್ಲಿರೋದನ್ನ ನಿಮ್ ಕೈಯಲ್ಲ ಕೊಡ್ತೀವಿ. ಇಲ್ಲಿ ಸರ್, ಕೈ ಮಾಡಿ ಸರ್, ಎಲ್ಲ ಚಪ್ಪಾಳೆ ಹೊಡೀರಿ ಒಂದ್ಸಲ. ಏನಪ್ಪ ₹100 ಬರೀ ಚಾಕ್ಲೇಟ್ ಕೊಡ್ತಾ ಇದೀಯಾ? ಸರ್ ಚಾಕ್ಲೇಟ್ ಅಂತ ಯಾಕೆ ಸರ್ ಮತ್ತೆ ಬೇಜಾರ್ ಮಾಡ್ಕೋತೀರಾ? ನಿಮ್ ನಸೀಬ್ ಸರಿ ಇಲ್ಲ, ಇನ್ನೊಂದ್ಸಲ ಟ್ರೈ ಮಾಡಿ ಸರ್. ಮರಳಿ ಮರಳಿ ಯತ್ನವ ಮಾಡ್ಬೇಕು ಸರ್. ಬಿಡಿ ಹಾಕಿ ಸರ್. ಈಗ ಇನ್ನು ಗಂಡು ದೇವ್ರನ್ನ ನೆನ್ಪು ಮಾಡ್ಕೊಳ್ಳಿ ಸರ್. ಯಾವುದು? ಚಪ್ಪಾಳೆ ಹೊಡೀರಿ, ಚಪ್ಪಾಳೆ. ಓ ದೇವ್ರೇ, ಒಳ್ಳೆ ನಂಬರ್ ಬೀಳ್ಸಪ್ಪ. ನಿಮ್ಗೆ ಫಿಕ್ಸ್ ಸರ್. ಏನ್ ಸರ್ ಮತ್ತು 4 ತಗೊಳ್ಳಿ ಸರ್. ಅಯ್ಯೋ, ಅವಾಗಿಂದ ಚಾಕ್ಲೇಟೇ ಬರ್ತಾ ಇದೆ. ನನಗೂ ಚಾಕ್ಲೇಟೇ ಬಂತು. ಏನ್ ಸರ್ ಹಿಂಗ್ ಮಾತಾಡ್ತಾ ಇದ್ದೀರಿ? ಅದು ಹೇಳಕ್ಕಾಗಲ್ಲ ಸರ್. ಒಂದ್ ವೇಳೆ 5ನೇ ನಂಬರ್ ಬಂದ್ರೆ ನಿಮ್ಗೆ ಹುಡುಗಿ ಸಿಗಲ್ವಾ ಸರ್? ಬನ್ನಿ ಸರ್, ಬನ್ನಿ, ಬೇಗ ಬೇಗ ಹಾಕಿ ಸರ್, ಬಂಪರ್ ಪ್ರೈಸ್. ಧರ್ಮಸ್ಥಳ ಮಂಜುನಾಥೇಶ್ವರ ಒಳ್ಳೆ ನಂಬರ್ ಬೀಳ್ಸಪ್ಪ. ಒಳ್ಳೇದಂದ್ರೆ ಒಳ್ಳೆ ನಂಬರು. ಸರ್ ಏನ್ ಸರ್ ನೀವು ಸಚಿನ್ ತೆಂಡೂಲ್ಕರ್ ಬಾಲ್ಗೆ 4 ಹೊಡೆದಾಗ ಪ್ರತಿ ಸಲಿನೂ 4 ಹೊಡಿತಾ ಇದ್ದೀರಾ. ಏನ್ ಅದೃಷ್ಟವಂತರು ಸರ್ ನೀವು. ಅಯ್ಯೋ ಸರ್, ತಂದಿದ್ದ ದುಡ್ಡೆಲ್ಲ ಖಾಲಿ ಆಗ್ತಿದೆ ಸರ್. ಸರ್ ನೀವು ಟ್ರೈ ಮಾಡಿ ಸರ್, ಬಂಪರ್ ಪ್ರೈಸ್ 5 ನಂಬರ್ ಬಂದ್ರು ಬರ್ಬೋದು. ಏನ್ ಸರ್ ಕೊನೆಗೂ ಬಂಪರ್ ಪ್ರೈಸ್ ಹೊಡೆದೇ ಬಿಟ್ರಲ್ಲ. ಏನ್ ಸರ್ ತಮ್ಮ ಹೆಸರು? ನನ್ನ ಹೆಸರು ವಾಸು. ಬರೀ ವಾಸು ಅಲ್ಲ, ಹಾಲಿನ ಹಾಲು ವಾಸುದೇವ. ನನ್ನ ಕೈ ಇಟ್ಟರೆ ಜೇಬು ತುಂಬುತ್ತೆ, ಕೆಲಸ ಆಗುತ್ತೆ. ತುಂಬಾ ಸಂತೋಷ ಸರ್. ಸರ್ ನೀವು ಬೊಂಬೆ ಗೆದ್ದಿದ್ದೀರಾ ಸರ್, ಆದ್ರೆ ನಾನು ಬೊಂಬೆ ಕೊಡಲ್ಲ, ಆದ್ರೆ ಬೊಂಬೆ ತರ ಇರೋ ಒಂದು ಹುಡುಗಿ ಕೊಡ್ತೀನಿ ಸರ್. ಸರ್ ನಾನು ತಂದಿದ್ದ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ದುಡ್ಡು ವಾಪಸ್ ಕೊಡಿ. ನನಗೆ ಬೊಂಬೆನೂ ಬೇಡ, ಹುಡುಗಿನೂ ಬೇಡ ಸರ್. ಅದ್ ಹೇಗಾಗುತ್ತೆ ಸ್ವಾಮಿ? ಅಲ್ಲ ರೀ, ಬಂಪರ್ ಪ್ರೈಸ್ ಗೆದ್ಮೇಲೆ ನಾವು ಬಹುಮಾನ ಕೊಡ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ನೋಡಿ, ಇಲ್ಲಿ ನಿಂತಿರೋ ಜನಗಳಿಗೆಲ್ಲ ನಮ್ಮ ಆಟದ ಬಗ್ಗೆ ಗೌರವ ಹೊರಟೋಗುತ್ತೆ ಸ್ವಾಮಿ. 1 ನಿಮಿಷ ಇರೇ. ಗೊಂಬೆ ಹುಡುಗಿ ಬಾಯಿಲೆ. ಯಾರು ಇವಳು? ರಂಬಾ. ನೀನ್ ಗೆದ್ದಿರೋದು ಇದೇ ಹುಡುಗಿನ ಕರ್ಕೊಂಡು. ಅಯ್ಯೋ ದೇವ್ರೆ, ನನಗೆ ಹುಡುಗಿ ಬೇಡ, ನನ್ನ ದುಡ್ಡು ವಾಪಸ್ ಕೊಟ್ರೆ ಸಾಕು. ಅದ್ ಹೇಗಾಗುತ್ತೆ? ಒಂದ್ಸಲ ನಮ್ಮ ಅಂಗಡಿಯಿಂದ ಹೊರಗಡೆ ಮಾಲ್ ಹೋಯ್ತಂದ್ರೆ ನಾವು ವಾಪಸ್ ಕರ್ಕೊಂಡೋಗೆ. ಕರ್ಕೊಂಡು ಹೋಗು ಬಾ ಬಾಸು. ಸ್ವಾಮಿ, ನನಗೆ ಮದುವೆ ಆಗಿದೆ, ಈ ಹುಡುಗಿ ಬೇಡ, ನನಗೆ ಬೇಕಾಗಿರೋದು ಗೊಂಬೆ. ನೋಡಿ ಸರ್, ನಮ್ಮ ಆಟದ ನಿಯಮದ ಪ್ರಕಾರ ನೀವು ಗೆದ್ದಿರೋದು 5ನೇ ನಂಬರ್. 5ನೇ ನಂಬರ್ ಗೆದ್ರೆ ನಾನು ಹುಡುಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಕರ್ಕೊಂಡೋಗಿ ಹೋಗಮ್ಮ. ವಾಸು, ನೀನೇ ನನ್ ಬಾಸ್. ಎಲ್ಲಿ ಹೋಗ್ತೀಯ ನನ್ ಬಿಟ್ಟು? ನೀನ್ ಹಿಂದೆ ನಾನು ಬಂದೇ ಬರ್ತೀನಿ. ಏನೋ ಸ್ಕೇಟಿಂಗ್ ಅಲ್ಲಿ ಬರ್ತಾ ಇದೀಯಾ? ಏನೋ ಇಷ್ಟೊಂದು ಆನಂದ? ಇದು ಆನಂದ ಅಲ್ಲ ಕಣ, ಗಾಬ್ರಿ. ಯಾಕೋ ಗಾಬ್ರಿ? ಅಲ್ಲ ಕಣ, 10,000 ರೂಪಾಯಿ ಕೊಟ್ಟಿದ್ನಲ್ಲ ಈ ಡೆಕೋರೇಷನ್ ಐಟಮ್ ಎಲ್ಲ ತರಕ್ಕೆ. ಎಲ್ಲ ಐಟಮ್ ಕಾಣಿಸ್ತಾನಿಲ್ಲ. ಐಟಮ್ ಎಲ್ಲ ತಂದಿದ್ದೀನಿ ಕಣ, ಭದ್ರವಾದ ಜಾಗದಲ್ಲಿ ಇಟ್ಟಿದ್ದೀನಿ. ವೆರಿ ಗುಡ್ ಕಣ. ಎಲ್ಲಿಟ್ಟಿದ್ಯಾ? ಅದು ಭದ್ರವಾದ ಜಾಗದಲ್ಲಿ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ಯಾ? ಅಲ್ಲಿ ಒಂದು ರೂಮಲ್ಲಿ ಇಟ್ಟಿದ್ದೀನಿ ಕಣ. ಹೌದಾ? ಓಹೋ, ಅಂದ್ರೆ ನಮ್ಗೆ ಇವಾಗ ತೋರ್ಸಲ್ಲ, ಅವಾಗ್ಲೇ ತೋರಿಸ್ತೀಯಾ? ಟೈಮ್ ಬಂದಾಗ ತೋರಿಸ್ತೀನಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾನು ಕೊಟ್ಟ ದುಡ್ಡು ವೇಸ್ಟ್ ಮಾಡಿಲ್ಲ ತಾನೇ? ನೀನ್ ಕಷ್ಟಪಟ್ಟು ದುಡ್ದಿದ್ದ ದುಡ್ಡು, ಅದನ್ನೆಲ್ಲರೂ ವೇಸ್ಟ್ ಮಾಡ್ತೀನಿ ನಾನು. ವೆರಿ ಗುಡ್ ಕಣ, ಈ ಮಾತನ್ನ ನಾನು ಒಪ್ಪಿದೆ. ತಗೊಳ, 100 ರೂಪಾಯಿ ಖರ್ಚಿಗೆ ಇಟ್ಕೊಳ. ಥ್ಯಾಂಕ್ಸ್ ಕಣ. ಲೇ ವಾಸ, 100 ರೂಪಾಯಿ ಕೊಡಿಲಿ, ಆಮೇಲೆ ಇಸ್ಕೊಳ. ಏನಾದ್ರೂ ಮಾಡ್ಬೇಕಲ್ಲ. ಬಾಸು, ನೀನೇ ನನ್ ಬಾಸು. ರಂಬ, ನೀನೇನು ಇಲ್ಲಿವರೆಗೂ? ಅರೆ, ನನ್ನನ್ ಗೆದ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಬಂದ್ರೆ ಬೇರೆ ಯಾರು ಹೊಡ್ಕೊಂಡು ಹೋಗ್ತಾರಷ್ಟೇ. ಅಂದ್ರೆ ನಿನ್ ಉದ್ದೇಶ ನನ್ನನ್ನ ನಿನ್ ಜೊತೆನೆ ಇಟ್ಕೋಬೇಕು. ನಾನ್ ನಿನ್ ಬಹುಮಾನವಾಗಿ ಸಿಕ್ಕಿದೀನಿ ಅಲ್ವಾ? ಕಷ್ಟಪಟ್ಟು ಆಟ ಆಡಿ 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 ದುಡ್ಡೆಲ್ಲ ಕಳ್ಕೊಂಡು ನನ್ನ ಪಡ್ಕೊಂಡಿದ್ಯಾ ಅಲ್ವಾ ವಾಸು? ರಂಬ ನೋಡೋ, ನೀ ನನಗ್ ಬೇಡ, ನನಗ್ ಬೇಕಾಗಿರೋದು ಕಳ್ಕೊಂಡಿರೋ ದುಡ್ಡು ಅಷ್ಟೇ. ನಾನ್ ಬೇಡ ಅಂದ್ರೆ ಅದು ಹೇಗಾಗತ್ತೆ? ಅದೆಲ್ಲ ಗೊತ್ತಿಲ್ಲ. 1 ವಾರ ನನ್ನನ್ನ ನಿಮ್ ಮನೇಲಿ ಇಟ್ಕೊಂಡು ಚೆನ್ನಾಗಿ ಊಟ ತಿಂಡಿ ಎಲ್ಲ ಹಾಕಿ ಹೋಗ್ಬೇಕು. ಒಂದ್ ರೇಷ್ಮೆ ಸೀರೆ ಕೊಟ್ಟು ಕಳ್ಸಿ. ಅಂದ್ರೆ ಈ ಮನೇಲಿ 1 ವಾರ ಇಟ್ಕೊಂಡು ಉಪಚಾರ ಬೇರೆ ಮಾಡ್ಕಳಿಸ್ಬೇಕಾ? ಹೌದು, ನಾನು ರಂಬಾ, ನೀನ್ ಗೆದ್ದಿರೋ ಹುಡುಗಿ. ನನ್ನ ನೀನ್ 1 ವಾರ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ನಿನ್ನ ಈಗಿಂದ ಆಚೆ ಕಡೆ ತಳ್ಳೋ ವ್ಯವಸ್ಥೆ ನಾನು ಮಾಡ್ತೀನಿ. ಓಹೋ, ಈ ರೌಡಿ ರಂಬನ್ನೇ ಆಚೆ ಹಾಕೋ ತಾಕತ್ತಿದ್ಯಾ ನಿನಗೆ? ಬೇಡ ವಾಸು, ನನ್ನ ಹತ್ರ ಆಟ ಆಡ್ಬೇಡ. ಆಮೇಲೆ ಮಾನ ಮರ್ಯಾದೆ ಕಳ್ಕೊಂಡು ಶೇಪ್ ಔಟ್ ಆಗ್ಬೇಕಾಗತ್ತೆ. ನನ್ನ ಹತ್ರ ಆಟ ಆಡಿದ್ರೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳೋದು ನೀನೆ. ಏನಿಲ್ಲ, ಸಿಂಪಲ್. ನನಗೂ ನಿನ್ಗೂ ಸಂಬಂಧ ಇದೆ ಅಂತ ಹೇಳಿದ್ರೆ ನಿನ್ ಕತೆ ಅಷ್ಟೇ. ಬೇಡ ನಮ್ಮ, ಬೇಡ, ದಯವಿಟ್ಟು ಹಾಗೆ ಮಾಡಬೇಡ. ವಾಸು, ನೀನೇ ನನ್ ಬಾಸು, ನಾನು ಲಾಟ್ರಿ ಹುಡ್ಗಿ. ಒಳ್ಳೆ ಲಾಟ್ರಿ ಸವಾಸ ಆಯ್ತಲ್ಲ. ಈ ಗೊಂಬೆನ್ ತೋರಿಸ್ಬಿಟ್ಟು ಈ ಹುಡುಗಿನ ಕೊಟ್ಟಿದಾರಲ್ಲ. ಸರಿ ಸರಿ, ನಡಿ ಮನೆ ಒಳಗಡೆ ಹೋಗೋಣ. ರಂಬಾ, ಮನೆ ಒಳಗೆ ಹೋದ್ರೆ ತುಂಬಾ ಕಷ್ಟ. ಅದಕ್ಕೆ ಯಾರಿಗೂ ಗೊತ್ತಾಗಲ್ದಿದ್ದಂಗೆ ಕೋಣೆ ಒಳಗಿದ್ದು ಬಿಡು. ನಾನು ಎಲ್ಲಿಗೆ ಊಟ ತಿಂಡಿ ಎಲ್ಲ ಸಪ್ಲೈ ಮಾಡ್ತೀನಿ.
ಹೋಗುವಾಗ ಒಂದು ಗಿಫ್ಟ್ ಕೊಡ್ತೀನಿ, ಆದ್ರೆ ಯಾರ ಕಣ್ಣಿಗೂ ಕಾಡ್ಸ್ಕೋಬಾರ್ದು. ಆಯ್ತು. ಓ ವಾಸ್ತವ್ರ ಏನ್ರಿ ಮೊನ್ನೆ ಆ ಗೇಮ್ನಾಗ ಏನೇನ್ ಗೆದ್ರಿ? ಗೆಲ್ಲದ ಎಂತದ್ದಿಲ್ಲ, ನಾನೇ ಯಾಕೆ ಆ ಕಡೆ ಹೋಗ್ತೀನಿ. ಏನ್ರಿ ಹಿಂಗಂತೀರಿ? ನನ್ ಕಡೆ ಕೇಳಿದ ತಕ್ಷಣ ಅದ ಡೈರೆಕ್ಷನ್ ಆಗ ಅಲ್ಲೇ ಹೋದಂಗಿತ್ತು. ಅಲ್ಲೇ ಆ ಕಡೆ ಡೆಕೋರೇಷನ್ ಅಂಗಡಿ ಇತ್ತು, ಸ್ವಲ್ಪ ಐಟಮ್ಸ್ ತರೋಣ ಅಂತ ಹೋಗಿದ್ದೆ. ಓ ಅಂತೂ ಇಂತೂ ರುಕ್ಮಿಣಿ ಅವ್ರ ಬರ್ಡೇನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತದಿರಿ. ಈ ವಿಷಯ ರುಕ್ಮಿಣಿಗ್ ಗೊತ್ತಾಗ್ಬಾರ್ದು. ಅಯ್ಯೋ ನೀವಿಷ್ಟ ಸಸ್ಪೆನ್ಸ್ ನಾಗ ಪ್ಲಾನ್ ಮಾಡಾಕತ್ತೀರಲ್ಲ, ನಾನ್ ಯಾಕ್ರಿ ಅವ್ರಿಗೆ ಹೇಳಿ? ನೀವ್ ಇಷ್ಟೆಲ್ಲ ಪ್ಲಾನ್ ಮಾಡೋದ್ ನೋಡಿ ಆ ಬರ್ಡೇ ಹೆಂಗಿರ್ತೈತೋ ಏನೋ ಅಂತ ಹೇಳಿ ನನ್ ಕ್ಯೂರಿಯಾಸಿಟಿ ಹೆಚ್ಚಾಗ ಆಗ್ತೈತ್ರಿ. ಒಟ್ನಾಗ ಎಲ್ಲಾರು ಸೇರಿ ರುಕ್ಮಿಣಿ ಅವ್ರ ಬರ್ಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಹಲೋ, ಎಲ್ಲಿತ್ತು ಬಿಸ್ಕೆಟ್? ಅಲ್ಲೆಲ್ಲೋ ಸಿಕ್ತು, ತಿಂತಿದೀನಿ. ಬಹುಶಃ ನನ್ನ ಹೆಂಡತಿ ತಂದಿಟ್ಟಿರ್ಬೇಕು. ನೋಡ, ಈ ರೀತಿ ಎಲ್ಲ ಇನ್ನೊಬ್ರು ತಂದಿಟ್ಟು ತಿಂಡಿ ತಿನ್ನೋದು ನನಗಿಷ್ಟ ಆಗಲ್ಲ. ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲ, ನನಗ್ ಹೊಟ್ಟೆ ಹಸಿದ್ರು ತಿಂಡಿ ಹಂಗೆ ಇರಕ್ಕಾಗತ್ತಾ? ನಾನ್ ಗೊಂಬೆ ಅಲ್ಲ ರಂಬೆ. ನನ್ನನ್ ಕೇಳ್ಬೇಕು. ನೀವ್ ಎಲ್ಲೆಲ್ಲೋ ಅಲ್ಕೊಂಡ್ ಬರ್ತೀರಾ, ಹೊಟ್ಟೆ ಹಸ್ಕೊಂಡ್ ಕೂತಿರ್ಲ. ನನ್ ಕೈಲಿ ಹೊಟ್ಟೆ ಹಸು ತಡಿಯಕ್ಕಾಗಲ್ಲ. ನನ್ ಕೈ ಸಿಕ್ಕಿದ್ರೆ ನಾನ್ ತಿಂತೀನಿ. ಬೇಡ ಬೇಡ, ಯಾವುದೇ ಕಾರಣಕ್ಕೂ ರೂಮಿಂದ ಹೊರಗಡೆ ಬರಬೇಡ. ತಿಂಡಿ ತೀರ್ಥ ಎಲ್ಲ ನಾನೇ ನಿನ್ ರೂಮಿಗೆ ತಂದು ಕೊಡ್ತೀನಿ. ಯಾಕ್ರಿ ಇಷ್ಟ ಹೆದರ್ಕೋತೀರಾ? ನನ್ಗೆ ಮದುವೆ ಆಗಿದೆ. ಹೆಂಡತಿಗೆ ಇಷ್ಟೊಂದೆಲ್ಲ ಹೆದರ್ಕೋತೀರಾ? ಹೆಂಡತಿಗಿತ್ರ ಹೆದರೋ ಅಂತ ಗಂಡಸು ನಾನ್ ನೋಡೇ ಇಲ್ಲ. ನೋಡಿ, ಕದ್ದು ಮುಚ್ಚಿ ಮನೇಲಿ ಓಡಾಡಕ್ ನಂಗೆ ತುಂಬಾ ಕಷ್ಟ ಆಗತ್ತಪ್ಪ. ಅಪ್ಪಿ ತಪ್ಪಿ ಯಾರ ಕಣ್ಣಿಗಾರು ಕಾಣಿಸಿದ್ರೆ ನನ್ನ ಕಳ್ಳಿ ಅನ್ಕೊಂಡ್ ಚಚ್ಚ ಹಾಕ್ಬಿಟ್ರೆ ನಾನೇನ್ ಮಾಡ್ಲಿ? ನೋಡಿ, ಹಲಸಿನ ಹಣ್ಣನ್ನ ಸುಂದರವಾದ ಹೆಣ್ಣನ್ನ ಮನೇಲಿ ಬಚ್ಚಿಡೋದು ತುಂಬಾ ಕಷ್ಟ. ಹೇಗಾದ್ರೂ ಗೊತ್ತಾಗೇ ಆಗತ್ತೆ. ಹಾಗಾದ್ರೆ ಬೇರೆ ಏನಾದ್ರೂ ಐಡಿಯಾ ಮಾಡ್ಬೇಕು. ನಾನ್ ನಿಮ್ ಎರಡನೇ ಹೆಂಡತಿಂದ ಹೇಳ್ಬಿಟ್ರೆ ಹೇಗೆ? ಹಾಗೇನ್ ಬೇಡಪ್ಪ, ನನ್ನ ಹೆಂಡತಿಗೆ ಬರ್ತ್ಡೇಗೆ ಗಿಫ್ಟ್ ಕೊಡ್ಬೇಕು ಅಂತಿದ್ದೀನಿ. ನಿನ್ನ ಮನೆ ಕೆಲಸದೋಳು ಅಂತ ಪರಿಚಯ ಮಾಡಿಸ್ತೀನಿ. ಯೋ, ಒಂದ್ ಪಂಚ್ ಕೊಟ್ರೆ ಮಧ್ಯಾಹ್ನ ಲಂಚ್ ತಂದ್ ಬಿಡ್ಬೇಕು. ಅಲ್ಲ ಕಣಯ್ಯ, ಇಷ್ಟು ಸುಂದರವಾದ ಹುಡುಗಿನ ಮನೆ ಕೆಲಸದೋಳು ಅಂತ ಹೇಳೋಕೆ ನಿಂಗೆ ಹೇಗಯ್ಯ ಮನ್ಸ್ ಬಂತು? ದಯವಿಟ್ಟು ಕೂಗಾಡ್ಬೇಡ. ನೀನು ಈ ಮನೆಯಲ್ಲಿ 1 ವಾರ ಅಲ್ಲ 15 ದಿನ ಬೇಕಾರಿರು, ಆದ್ರೆ ಮನೆ ಕೆಲಸದೋಳು ರೀತಿ ಇರು. ಯಾಕಂದ್ರೆ ಮನೆಯವ್ರಿಗೆ ಯಾರಿಗೂ ಅನುಮಾನ ಬರಲ್ಲ, ಯಾರಿಗೂ ಗೊತ್ತೂ ಆಗೋದಿಲ್ಲ. ಸರಿ, ಕೆಲಸದವ್ರು ಹಾಕೊಳ್ಳೋ ಕಾಸ್ಟ್ಯೂಮ್ ಎಲ್ಲಿದೆ? ಆ ರೂಮಲ್ಲಿ ಇರ್ಬೇಕು, ಹೋಗಿ ಬದಲಾಯಿಸ್ಕೋ. ಹಿಂದ್ಗಡೆ ಬಾಗ್ಲಿಂದ ಹೋಗಿ ಮುಂದ್ಗಡೆ ಬಾಗ್ಲಿಂದ ಬರೋಣ. ಬನ್ನಿ 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 ಬನ್ನಿ, ಇದೇ ಮನೆ. ಚೆನ್ನಾಗಿದ್ಯಾ? ಯಾರ್ರೀ ಇವ್ರು? ಇವ್ರನ್ನ ಗೆದ್ಕೊಂಡ್ ಕರ್ಕೊಂಡ್ ಪಾರ್ವತಿ ಇವ್ರು ಗೆದ್ಕೊಂಡ್ ಕರ್ಕೊಂಡ್ ಬಂದಿದಾರಂತೆ. ಯಾವ ರೀತಿ? ಅರ್ಜುನ ಸುಭದ್ರೆ ಗೆದ್ದಾಗ, ದ್ರೌಪದಿ ಗೆದ್ದಾಗ. ಇವರು ಪರ್ಮದ ಅಭಿಮಾನಿ. ನಾವು ನಿಮ್ಮ ಅಭಿಮಾನಿ ಅನ್ಕೊಂಡ್ವಿ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದಕ್ಕೆ ಕರ್ಕೊಂಡ್ ಬಂದೆ. ನನಗೆ ಪರಮೇಶ್ವರ್ ಅವ್ರ ನಟನೆ ಅಂದ್ರೆ ತುಂಬಾ ಇಷ್ಟ. ಅದೇ ನಮಗ್ ಕಷ್ಟ. ಇಲ್ಲಿ ಬಂದಿರೋದು ಕೆಲಸ ಮಾಡೋದಕ್ಕೆ, ನನ್ ಪತಿ ಪರಮೇಶ್ವರನ್ನ ಹೊಗಳೋದಕ್ಕಲ್ಲ. ನೋಡೋದಕ್ಕೆ ಸುಮಾರಾಗಿದ್ಯಾ, ನಮ್ಮನೇಲೂ ಕೆಲ್ಸ ಜಾಸ್ತಿ. ಪರವಾಗಿಲ್ಲ, ಇಲ್ಲೇ ಇರು. ಮಾತ್ ಮುಂದುವರ್ಸ್ಲಾ? ಏನ್ ನಿನ್ ಹೆಸರು? ರಂಬಾ. ಅಂಬಾ? ಏನ್ ತಂಗೆವಾ, ಈ ವಯಸ್ಸಿಗೆ ನಿನ್ ಕಿವಿ ಕೇಳಕ್ಕಿಲ್ವಾ? ಅಂಬಾ ಅಲ್ಲ, ರಂಬಾ. ಏ ರಂಬಾ, ಮಾಡ್ಬೇಡ ಜಂಬ, ಹತ್ಬೇಡ ಕಂಬ. ನಾನ್ ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಕೆಲ್ಸ ಕೊಡ್ತಿದೀವಿ, ಯಾವಾಗ ನೀಸೆ. ಸ್ವಲ್ಪ ನಿಧಾನಕ್ ಮಾತಾಡು. ಕೆಲ್ಸ ಬೇಕಾ ಬೇಡವಾ? ಸರಿ, ಕೆಲ್ಸ ಕೊಡ್ತೀವಿ, ನಿಯತ್ತಿಂದ ಮಾಡ್ಬೇಕಷ್ಟೇ. ಸುಮ್ನೆ ಇರು. ನಮ್ಮ ಮನೇಲಿ ಯಾರಿಗಾದ್ರೂ ಎದುರು ವಾಸಿಸಿದ್ರೆ ಗೇಟ್ ಪಾಸ್ ಕೊಡ್ತಾ ಇರ್ತೀನಿ. ನಮ್ಮ ಮನೇಲಿ ತ್ರಿಮೂರ್ತಿಗಳಿದ್ದಾರೆ. ಒಂದು ವಾಸು, ಇನ್ನೊಂದು ಮಂಜು, ಇನ್ನೊಂದು ನನ್ನ ಪತಿ ಪರಮೇಶ್ವರ. ಅವ್ರನ್ನ ಕಣ್ಣೆತ್ತಿ ಸಹ ನೋಡ್ಬಾರ್ದು. ಬ್ರಾಕೆಟ್ ಅಲ್ಲಿ ಕಂಡೀಷನ್ಸ್ ಅಪ್ಲೈ. ಮಂಜುಡಿಯರ್ ಹತ್ರ ಮಾತಾಡಲೇಬಾರ್ದು, ಯಾಕೆಂದ್ರೆ ಅವನು ನನ್ನ ಬಾಯ್ ಫ್ರೆಂಡ್. ಆ ಸಮಯ ಬಂದ ನೋಡ್ಕೊಳ್ಳೋಣ ಬಿಡಿ. ಅವಾಗಲೇ ಹೇಳ್ದೆ ತಾನೆ, ಜಾಸ್ತಿ ಮಾತಾಡಿದ್ರೆ ಗೇಟ್ ಪಾಸ್ ಅಂತ. ಕಾಫಿ ಮಾಡೋದಕ್ ಬರುತ್ತಾ? ಕಾಫಿನಾ? ಏನ್ ಕಾಫಿನ ಅಂತ ರಾಗ ಇಳಿತಾ ಇದ್ಯಾ? ಹೋಗ್ ಕಾಫಿ ಮಾಡ್ಕೊಂಡ್ ಬಾ. ಸರಿ ಅಕ್ಕಯ್ಯ. ನನಗೆ ಸಿಟ್ಟು ಬಂದಿದೆ, ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ. ಸ್ಟ್ರಾಂಗ್ ಮಾಡು ಅಂದಿದ್ದೆ, ಮಾಡಿಲ್ಲ. ಆದ್ರೂ ಒಂದ್ ಲೆವೆಲ್ ಓಕೆ. ಆದ್ರೂ ಕಾಫಿ ಚೆನ್ನಾಗಿಲ್ಲ ಆಂಟಿ. ಕಾಫಿ ಮಾಡಾಯ್ತಲ್ವಾ, ಹೋಗಿ ಟಿಫನ್ ರೆಡಿ ಮಾಡು. ಹಾಗೆ ಅಡಿಗೆನೂ ರೆಡಿ ಮಾಡ್ಬಿಡು. ಯಾರು? ನೀನು. ನಾನಾ? ಯಾಕೆ? ಯಾಕೆನಾ ಆಂಟಿ? ಹಿಡ್ಕೊಳ್ಳಿ. ಏನು? ಯಾಕೆ? ಯಾಕೆ? ನಾನ್ ಯಾಕೆ? ನೀನ್ ಯಾಕೆ ಅಂದ್ರೆ? ಯಾಕೆ? ಗಲಾಟೆ ನಿಲ್ಸಿ. ಇವಳು ಯಾರ ಮಾತು ಕೇಳಲ್ಲ. ನಿಮ್ಮ ಮಾತಷ್ಟೇ ಕೇಳೋದಾ? ಅಂದ್ರೆ ನಂಗೆ ಅಡ್ಜಸ್ಟ್ ಆಗಿದ್ದಾಳೆ. ಅಂದ್ರೆ ಇವಳು ಈ ಮನೆಗೆ ಹೊಸದಾಗಿ ಬಂದಿದ್ದಾಳೆ. ನಿಮ್ಗೆಲ್ಲ ಅಡ್ಜಸ್ಟ್ ಆದ್ಮೇಲೆ ನಿಮ್ ಮಾತು ಕೇಳ್ತಾಳೆ. ಹಾಗೆ. ಸರಿ, ನೀವು ಅವಳಿಂದ ಸ್ವಲ್ಪ ದೂರ ನಿಂತ್ಕೊಳ್ಳಿ. ರುಕ್ಕು, ನೀನು ನನ್ ಬಗ್ಗೆ ಅನುಮಾನ ಪಡ್ತಾ ಇದೀಯಾ? ಹೌದು, ಮತ್ತೆ ನೀವೇನ್ ಪರಸ್ತ್ರೀ ಪಕ್ಕ ನಿಂತ್ಕೊಳ್ಳೋದು? ಅದು ಅಲ್ಲದೆ ಇವಳು ಪಿಂಕ ವಯ್ಯಾರ ಎಲ್ಲಾ ನೋಡ್ತಿದ್ರೆ ಕಿರಾತಕಿ ತರ ಇದ್ದಾಳೆ. ಏಯ್, ಕಿರಾತಕಿದ್ರೆ ಅದೇ ಆಮೇಲೆ ಜಂಬ ರಂಬ. ಬೇಡ ಕಂಬ, ಆವಾಜ್ ನೀಚೆ. ಕೆಲ್ಸ ಕೊಟ್ಟಿದೀವಿ, ಮರ್ಯಾದೆಯಿಂದ ಕೆಲ್ಸ ಮಾಡು. ನೋಡು, ಪಾತ್ರೆ ತೊಳೆಯಕ್ ಬರುತ್ತಲ್ವಾ? ಪಾತ್ರೆಗಳು ಬಿದ್ದಿದೆ, ಹೋಗಿ ತೊಳಿ. ಲೇ ಪರಮ,
ಏನಂತ ಒಂಚೂರು ಹೋಗಿ ನೋಡ್ಬಾರ್ದಾ? ನೀನೇ ಕರ್ಕೊಂಡ್ ನೀನ್ ನೋಡು ಹೋಗು. ನಾನ್ ಹೇಳಿಲ್ವಾ, ರಂಭ ಅನ್ನೋಳು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾಳೆ, 1 ವಾರ ಇಲ್ಲಿ ಇರ್ತಾಳಂತೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣ. ಅದನ್ನ ನಾನು ಹೇಳ್ತಾ ಇರೋದು. ಲೇ ಬರ್ಡೇ ಬೇರೆ ಹತ್ರ ಬರ್ತದೆ, ಇಂಥ ಟೈಮಲ್ಲಿ ನೀನ್ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಕಷ್ಟಕ್ಕೆ ಸಿಗಾಕೋತೀಯ. ಏನ್ ಮಾಡದೆ ಈಗ? ಹಾಳು ಬಾವಿಗೆ ಹೋಗಿ ದುಮುಕ್ ಬಿಡು. ಲೇ ಒಂದು ಕೆಲಸ ಮಾಡ, ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗ್ಲೇಬೇಕು. ಹೋಗ ಅವಳಿಗೆ ಪಾತ್ರೆ ಹೇಗ್ ತೊಳೆಯೋದು ಅಂತ ಹೇಳ್ಕೊಡು. ಏನ್ ಪಾತ್ರೆ ಆ ಕಡೆ ಈ ಕಡೆ ಎಸ್ತಾ ಇದೆಯಾ? ಇದೇನು ಫುಟ್ಬಾಲ? ಅಲ್ಲ, ವಾಲಿಬಾಲ್. ನನ್ ಕೈಲಿ ಪಾತ್ರೆ ತೊಳೆಯಕ್ ಆಗಲ್ಲ. ಮತ್ತಿನ್ಯಾರು ತೊಳೆಯೋದು? ನೀವು ನಾನ್ ತೊಳಿಬೇಕಾ? ನನಗ್ ತೊಳಿಯಕ್ ಆಗಲ್ಲ. ನೀವು ಪಾತ್ರೆ ತೊಳೆಯಲ್ಲ ಅಂತಂದ್ರೆ ಮನೋರೆಲ್ಲಾರನು ಸೇರಿಸಿ ಲಾಟ್ರಿಲಿ ನೀವು ನನ್ನನ್ನ ಗೆದ್ದು ಕರ್ಕೊಂಡ್ ಬಂದಿದ್ ವಿಷಯ ಹೇಳ್ಬಿಡ್ತೀನಿ. ಬೇಡ ಬೇಡ, ನಾನೇ ತೊಳಿತೀನಿ, ನೀ ಈ ಕಡೆ ಬಾ. ಪಾತ್ರೆನೆಲ್ಲ ಚೆನ್ನಾಗಿ ತೊಳೆದಿದ್ಯಾ? ಹಾಗೆ ಬಟ್ಟೆನ ವಾಶ್ ಮಾಡ್ಬಿಡು. ಯಾರು? ನೀನು? ನಾನಾ? ಯಾಕೆ ಯಾಕೆ ಗೀಕೆ ಅಂತ ಪ್ರಶ್ನೆಗಳಿಂದ ಮಕ್ಕಳ ಮೇಲೆ ಹೊಡಿತೀನಿ ಅಷ್ಟೇ. ಏನ್ ಆ ಕಡೆ ನೋಡ್ತಾ ಇದ್ಯಾ? ಅದು ಬಟ್ಟೆ ಒಗೆಯೋದಲ್ಲಿ ಬಟ್ಟೆ ಸೋಪ್ ಎಲ್ಲಿದೆ, ನೀರ್ ಎಲ್ಲಿ ಬರುತ್ತೆ, ಇದೆಲ್ಲ ಹೇಳ್ಬೇಕಲ್ವಾ, ಅದಕ್ಕೆ ನನ್ ಕಡೆ ನೋಡ್ತಾ ಇದ್ದಾಳೆ. ನೀವು ಸರಿಯಾಗಿದ್ದೀರಾ ಕಣ್ರಿ. ಏನ್ ನೀವೇ ಹೋಗಿ ಬಟ್ಟೆ ಒಗೆಯೋ ಜಾಗ ತೋರ್ಸ್ಬೇಕು ಅಂತ ಶಾಸನ ಇದ್ಯಾ? ನಾನ್ ಹೋಗ್ತೀನಿ, ನೀವು ಸುಮ್ನಿರಿ. ನೀವು ಬಂದ್ರೆ ನಾನು ಬಟ್ಟೆ ಒಗೆಯಲ್ಲ. ಬಟ್ಟೆ ಒಗೆಯೋಕಲ್ಲಿ ಎಲ್ಲಿದೆ ಅಂತ ಅವರೇ ಬಂದು ತೋರಿಸ್ಲಿ. ಆಯ್ತು ಬಿಡು ರುಕ್ಮಿಣಿ, ನಾನೇ ಬಟ್ಟೆ ಒಗೆಯೋದಿಲ್ಲ ಅಂತ ತೋರಿಸ್ತೀನಿ. ಆ ಜಾಗ ತೋರ್ಸಿದ್ರೆ ಸರಿ, ಅದ್ ಬಿಟ್ಟು ಬೇರೆ ಏನಾದ್ರೂ ಮಾಡಿದ್ರೆ ಟಂಕಣಕ ತಮಟೆ. ವಾಸು, ನೀನನ್ ಬಾಸು. ನೀನ್ ಎಷ್ಟಿಷ್ಟ ಗೊತ್ತಾ? ನೀನು ಅಂದ್ರೆ ನಂಗೆ ತುಂಬಾ ಪ್ರಾಣ. ನೋಡು, ನಿನ್ನಂತೂ ನಂಗೆ ಗಂಡ ಸಿಕ್ಕಿದ್ರೆ ನಾನು ಎಷ್ಟು ಆರಾಮಾಗಿರ್ತಿದೆ ಗೊತ್ತಾ? ಮಹಾರಾಣಿ ತರ. ನಂಗೊಂದು ಹಾಡು ನೆನಪಾಗ್ತಿದೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ. ನೀ ಹಾಡೋ? ನನಗೆ ಹಾಡು ಹೇಳಕ್ ಬರಲ್ಲ. ಈ ಕತೆಗಳೇ ಬೇಡ ಅನ್ನೋದು, ಸುಮ್ನೆ ಹಾಡು. ಬರಲ್ಲ ಅಂದ್ರೆ ಬರಲ್ಲ. ಈಗ ನೀ ಹಾಡ್ಲಿಲ್ಲ ಅಂದ್ರೆ ಮನೇಲಿ ಎಲ್ಲರನ್ನೂ ಕರೆದು ವಾಸು ನನ್ಗೆ ಅಧಿಕಾರ ಚಲಾಯಿಸಿದಾನೆ, ನನ್ ಕೈ ಹಿಡ್ಕೊಂಡು ಗಲಾಟೆ ಮಾಡ್ತಾನೆ, ನಿನ್ ಮರ್ಯಾದೆ ತೆಗೆದ್ಬಿಡ್ತೀನಿ. ನಾನ್ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳು. ಪರಮೇಶ್ವರ ಅವ್ರಿದಾರಲ್ವಾ, ಅವ್ರ ಅಭಿಮಾನಿ ತಾನೆ ನೀನು? ಅಲ್ಲ, ಮತ್ತೆ ವಾಸು ಅವ್ರಿದಾರಲ್ವಾ, ಇಲ್ದೆ ಏನು? ಅವ್ರಿಗೆ ನನ್ 2ನೇ ಹೆಂಡತಿ. ಈ ಮನೇಲಿ ಸೆಟ್ಲ್ ಆಗಿದ್ದಾಳಲ್ಲ, ಅವಳು ನನ್ ಬಿಡ್ತಾ ಇಲ್ಲ ಕಣ. ಅವಳೇ ನನ್ ಹೆಂಡತಿ ಅಂತ ಹೇಳ್ತಾ ಇದ್ದಾಳೆ. ಡಬಲ್ ಡಮಕನ. ಅಲ್ಲ ಕಣ, ಅವಳಿಗೆ ನಿನ್ ಫಿಲ್ಮ್ ಅಲ್ಲಿ ನೀನ್ ಹೆಂಡತಿ ಪಾತ್ರ ಮಾಡ್ಬೇಕಂತ ಆಸೆ ಅಂತೆ. ಅವಳಿಗೆ ಒಂದು ಚಾನ್ಸ್ ಕೊಡ್ತಾ? ಲೇ ಹೂ ಕೊಟ್ಟರು ನೋಡಿದ್ಯಾ? ನೋಡಿಲಿ. ಹಂಗೆ ನನ್ನ ಹತ್ರ ಇಲ್ಲ ಕಣ ಪರಮ, ನಿನ್ನ ಹತ್ರ ನಾನು ಏನ್ ಮುಚ್ಚಿಡೋದು? ಏನು ಮುಚ್ಚಿಡಲ್ಲ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ನೀನು 10,000 ರೂಪಾಯಿ ಕೊಟ್ಟಿದ್ಯಲ್ಲ, ಅದನ್ನ ತಗೊಂಡ್ ಸೀದಾ ಹೋದೆ. ಇಷ್ಟ ಆಯ್ತು ಕಣ. ಈ ಕಷ್ಟದಿಂದ ಪಾರ್ ಮಾಡೋ. ಯಾರನ್ನ ಕೇಳ್ಕೊತಿದ್ಯಾ? ನಿನ್ನ. ನಾನೇ ನಿನ್ನ ಕೊಲೆ ಮಾಡೋಣ. ನೋಡಮ್ಮ, ಲಾಟ್ರಿಲಿ ಗೆದ್ದು ಮಾತ್ರಕ್ಕೆ ನೀನು ನಮ್ಮನೇಲಿ ಇರೋದು ಸರಿಯಲ್ಲ. 10 ದಿನ ಒಂದ್ ಹುಡುಗಿ ನೋಡ್ಕೊಳಕ್ಕಾಗಲ್ಲ. ಹಲೋ, ಈಗಾಗ್ಲೇ ಬಂದು 3 ದಿನ ಆಯ್ತು. ಬೊಯ್ತಾ ಇರೋ. ಸೂಪರ್ ಅಲ್ಲಿ. ನಾಳೆ ನಮ್ಮ ಮನೇಲಿ ಬರ್ತಡೇ ಇದೆ, ನೀನಿದ್ರು ತೊಂದ್ರೆ ಆಗುತ್ತೆ. ಇನ್ನು ಬಾಸು, ನಾನ್ ಈ ಮನೆ ಖಾಲಿ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಭಯ ಆಗುತ್ತೆ ಮಾತಾಡ. ಬಿಟ್ಟ ಅಂದ್ರೆ ಓಪನ್ ಆಗ್ಬಿಡ ಬಾಕ್ಸು. ಲೇ ಅದೇನೋ ಉತ್ತರ ಪೌರುಷ ಒಲೆ ಮುಂದೆ ನಂಗೆ ಅರ್ಚಲ್ ಕರ್ಮ ಕಾಂಡ ಇರೋ. ಇಟ್ಕೊಳಮ್ಮ, 5,000 ರೂಪಾಯಿ ಇದೆ. ಹೋಗಮ್ಮ. 5,000 ರೂಪಾಯಿ. 5,000 ರೂಪಾಯಿ ಸಿಕ್ತು ಅಂತ ಹೋಗ್ತಿದ್ದೀನಿ. ವಾಸು, ಅವಾಗ ಹಾಗೆ ಬಂದು ಲಾಟ್ರಿ ಆಟ ಆಡಿ. ಹಾಯ್, ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ವಾಚಾರ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಆ ಸಂತೋಷದ ವಿಷಯ ಏನು ಗೊತ್ತಾ? ಇವತ್ತು ನಮ್ಮ ವಾಸ್ತು ರುಕ್ಮಿಣಿ ಅವರ ಹುಟ್ಟುಹಬ್ಬ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಅವರಿಗಾಗಿಯೇ ಈ ಸಡಗರ ಸಂಭ್ರಮ. ಈಗ ಅವರ ಪತಿ ವಾಸುರವರು ರುಕ್ಮಿಣಿ ಅವರನ್ನ ಕುರಿತು 2 ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನನಗಿವತ್ತು ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ರುಕ್ಮಿಣಿ ಅವರು ಇವತ್ತು ವಾಸ್ತು ಪರೀಕ್ಷೆನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದಾಳೆ. ಇನ್ನೊಂದು ಖುಷಿ ಇದೆ, ಇವತ್ತು ಅವಳದು ಹುಟ್ಟಿದ ದಿನ ಕೂಡ. ಹಾಗಾಗಿ 2 ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ರುಕ್ಕು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ರುಕ್ಕು. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಮ್ಮ ಯಜಮಾನ್ರು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ರುಕ್ಮಿಣಿ ಅವ್ರ ಹುಟ್ಟಿದ ಹಬ್ಬಕ್ಕ ನಾನು ವೇದ ಒಂದು ಡಾನ್ಸ್ ರೆಡಿ ಮಾಡ್ಕೊಂಡೇವ್ರಿ. ಡಾನ್ಸ್ ಮಾಡಿ ತೋರ್ಸೋಣ.
ಬರ್ತಡೇ ಅಂದ್ಮೇಲೆ ಕೇಕ್ ಕಟ್ ಮಾಡ್ಲೇಬೇಕಲ್ವಾ? ನಾನು ಶಿವಾನಿ ಅವಾಗಿಂದ ಕಾಯ್ತಾ ಇದೀವಿ. ರುಕ್ಮಿಣಿ ಅವರು ದಯವಿಟ್ಟು ಕೇಕ್ ಕಟ್ ಮಾಡ್ಬೇಕು. ಯಾಕೇನಮ್ಮ? ಅಧಿವೇಶನ ಟೈಮಲ್ಲಿ ವಿಧಾನಸೌಧ ತರ ಆಗೋಗಿದೆ. ವಿಧಾನಸೌಧನ ರೀ, ಎಲ್ರು ಬೆಳಗಾಂ ಹೋಗಿ ವಿಧಾನಸೌಧ ಖಾಲಿ ಆಗಿದೆಯಲ್ಲ, ಹಾಗೆ ಪ್ಯಾಕ್ ಇದೆ, ಕೇಕ್ ಇಲ್ಲ. ಕೇಕ್ ನಾನೇ ತಂದಿದೆ, ಖುದ್ದಾಗಿ ನಿಂತು ಸ್ಪೆಷಲ್ ಮಾಡಿಸ್ಕೊಂಡ್ ಬಂದಿದೆ. ಎಲ್ಲೋ ಕೇಕ್? ಮೋಸ್ಟ್ಲಿ ವಾಕಿಂಗ್ ಹೋಗಿರ್ಬೇಕು. ತೆಗೆದು ಬಾರ್ತೀನಿ. ತಂದಿದ್ಯಾ ತಾನೆ? ತಂದಿದ್ದೆ ಕಣ. ನಾನು ನೋಡಿದ್ದೆ, ಕೇಕ್ ಬಾಕ್ಸ್ ಅಲ್ಲಿ ಇತ್ತು. ಹೌದಮ್ಮ? ಓ, ಮೋಸ್ಟ್ಲಿ ಹಂಗಾರೆ ತಮಾಷೆ ಮಾಡಕ್ ಯಾರೋ ಎತ್ತಿಟ್ಕೊಂಡಿದ್ದಾರೆ. ನಾನಲ್ಲಪ್ಪ. ನೀನಲ್ವಾ? ನೀನು ಬ್ರೋ ಅಲ್ವಾ? ನೋಡಿ, ಯಾರು ತಮಾಷೆ ಮಾಡ್ಬಿಡಿ, ದಯವಿಟ್ಟು ಕೇಕ್ ನ ಕೊಟ್ಬಿಡಿ. ಆಮೇಲೆ ರುಕ್ಮಿಣಿ ಬೇಜ ಮಾಡ್ಕೊಂಡು ಅಳ್ಳಕ್ಷು ಮಾಡ್ಬಿಟ್ರೆ ಬಾಡಿಲಿರೋ ವಾಟರ್ ಎಲ್ಲ ಕಣ್ಣಿಂದ ಆಚೆ ಬಂದು ಮನೆ ಎಲ್ಲ ತುಂಬಿ ದೊಡ್ಡ ಮ್ಯಾಟ್ರ್ ಆಗ್ಬಿಡುತ್ತೆ. ಇಲ್ಲ ರುಕ್ಕು, ಸ್ಪೆಷಲ್ ಕೇಕ್ ನಾನೇ ತಂದಿದ್ದೆ. ಬಾಸ್ಬಿಡ್ಸಿ ನಿಂಗೆ. ಬೋಲಿ ಬಿಡ, ಯಾರೋ ಎತ್ತಿಟ್ಟಿದ್ದಾರೆ. ಒಂದ್ ಕೆಲಸ ಮಾಡು, ಹೊಸದೊಂದು ತೊಂಬ. ಇಲ್ಲ ಕಣೋ ಪರಮ, ಸ್ಪೆಷಲ್ ಕೇಕ್ ಬೇಕು. ವಾಸೋರೆ, ಬೇರೆ ಕೇಕ್ ತಂದ್ರೆ ಬರ್ತ್ಡೇ ಆಗಲ್ಲ ಅನ್ನತ್ತ, ಅಥವಾ ಚಾಕು ಕೇಕ್ ನ ಕಟ್ ಮಾಡಲ್ಲ ಅನ್ನತ್ತ? ಕರೆಕ್ಟ್ ಕೇಳ್ದಮ್ಮ. ಇಲ್ಲ, ಅದೇ ಬೇಕು. ಅಯ್ಯೋ ವಾಸೋರ, ಅದ ಕೇಕ್ ಯಾಕ್ರಿ ಬೇಕು? ಅದು ನಾನು ರುಕ್ಮಿಣಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಬೇಕ್ರಿ ಅವನಿಗೆ ಹೇಳಿ ಚಿನ್ನದ ಸರನ ಕೇಕ್ ಒಳಗೆ ಇಡ್ಸಿದ್ದೆ. ಕೇಕ್ ಕಟ್ ಮಾಡುವಾಗ ರುಕ್ಮಿಣಿ ಸಿಗ್ಲಿ ಅಂತ. ಲೇ, ನಿನ್ನ ಬ್ಯಾಗ್ಗೆ ತೆಗೆದು ಬಿಟ್ಟ ಅಂದ್ರೆ ಅಡ್ರೆಸ್ಸಿಂದ ಮಡ್ರೆಸ್ಸಿಗೆ ಬಿಡ್ಬೇಕು. ಅಲ್ಲ ಕಣ, ಬರ್ಡೇ ಪಾರ್ಟಿ ದಿವಸ ಒಂದು ಬಂದ ಮೇಲೆ ಕ್ಯಾಂಡಲ್ ಇಟ್ಟು ಉಪ್ಪನ್ನಕ್ಕೆ ಕಾಸಿರ್ಲಿಲ್ಲ. ನೀನು ಬಂದು ನನ್ನ ಹತ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು, ಡೆಕೋರೇಷನ್ ಮಾಡ್ಬೇಕು ಅಂದ್ಬಿಟ್ಟು 10,000 ರೂಪಾಯಿ ಇಸ್ಕೊಂಡೋದೆ. ಕಾಸು ಕೊಟ್ಟವ್ ನಾನು. ಚಿನ್ನದ ಸರ ಎಲ್ಲಿಂದ ಬಂತು ನಿನ್ಗೆ? ಅದು ನಂದೇ ಸರ ಕಣ, ಅಡುಗೆ ಇಟ್ಟಿದ್ದೆ. ನೀನ್ ದುಡ್ಡು ಕೊಟ್ಟಿದ್ರಲ್ಲಿ ಫಸ್ಟ್ ಬಿಡಿಸ್ಕೊಂಡೆ. ಇನ್ನು ಉಳಿದಿದ್ದ ದುಡ್ಡಲ್ಲಿ ಲಾಟ್ರಿ ಆಡಕ್ ಹೋಗಿ ನಾನೇ ಲಾಟ್ರಿ ಆದೆ. ಏನ್ರಿ ಹೇಳ್ತಿದ್ದೀರಾ ನೀವು? ಮತ್ತೆ ಸರ ಎಲ್ಲಿ ಹೋಯ್ತು? ಚೈನು ಇಲ್ಲಿದೆ. ಇವರು ಲಾಟ್ರಿ ಹೆಸರಲ್ಲಿ ಎಲ್ಲರಿಗೂ ಮೋಸ ಮಾಡ್ತಾರೆ ಅಂತ ಕಂಪ್ಲೇಂಟ್ ಬಂದಿತ್ತು. ವಿಚಾರಿಸ್ತೆ, ಎಲ್ಲ ವಿಷಯ ಗೊತ್ತಾಯ್ತು. ಮೋಸನಾ? ಏನು? ಲಾಟ್ರಿ ಆಡ್ಸೋದು, ಈ ಹುಡುಗಿನ ಮನೆ ಕಳ್ಸೋದು, ಆಮೇಲೆ ಕಳ್ತನ ಮಾಡ್ಸೋದು. ಈ ಚೈನ್ ನಿಮ್ದೇ ತಾನೆ? ಅದೆಲ್ಲ ಸರಿ, ಕೇಕ್ ಅನ್ನೇ ಹಾಕತ್ತಿದ್ದು ನೀನೇನಾ? ಅದನ್ನೇ ಹಾಕತ್ತೆ. ನಂಗೆ ಕೇಕ್ ಇಷ್ಟ. ಕೇಕ್ ಒಳಗಡೆ ಆ ಚೈನ್ ಇತ್ತು. 1ಕ್ಕೆ 2 ಲಾಭ ಅಂತ ಖುಷಿ ಆಯ್ತು. ಹೋಗ್ಲಿ, ಕೇಕ್ ಎಲ್ಲಿ? ಎಲ್ಲ ಕೇಕನ್ನು ನಾನೇ ಖಾಲಿ ಮಾಡಿದೆ.